ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಗೌಡ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಮೇ 7th ನನ್ನ ಬರ್ಡೇ. ಏನೂ ಸ್ಪೆಷಲ್ ಇಲ್ಲ, ನಥಿಂಗ್ ಸೋ ಮಚ್ ಸ್ಪೆಷಲ್. ಆ್ಯಂಡ್ ಇವತ್ತು ಏನೂ ಅಷ್ಟೊಂದು ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಲ್ಲ, ಏನೂ ಮಾಡ್ಕೋತಿಲ್ಲ. ಬಟ್ ಬಿಟ್ಟು ಫುಲ್ ಮಿಂಚಿಂಗ್, ಅವರೇ ಮಿಂಚು ಹೊಡಿತಿದ್ದಾರೆ. ನಾನು ನೋಡಿ ಒಂದು ನಾರ್ಮಲ್ ಏನಂತಾರೆ ಕ್ಯಾಶುವಲ್ ಔಟ್ಫಿಟ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಸೊ ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ, ಟೈಮ್ ಆಗಿದೆ. ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ. ವಿ ಆರ್ ಇನ್ ಜಯನಗರ್. ಇವಾಗ ಏನು ಗೊತ್ತಾ, ಇಲ್ಲಿ ಗಣೇಶ ಟೆಂಪಲ್ ನೋಡಿದ್ರೆ ಕ್ಲೋಸ್ ಆಗಿದೆ. ಬಟ್ ಮುಂದೆ ಹೋಗಿ ನೋಡೋಣ ಏನಾದ್ರು ಓಪನ್ ಆಗಿದೆಯೋ ಇಲ್ವಾ ಅಂತ. ಗಣೇಶ ಯಾಕೋ ಕೋಪ ಮಾಡ್ಕೊಂಡಿರಂಗೆ ಕಾಣ್ತೈತೆ. ಫೈನಲಿ ಗಣೇಶ ಟೆಂಪಲ್ ಓಪನ್ ಆಗೈತೆ. ನೋಡೋಣ ದರ್ಶನ ಸಿಗುತ್ತೋ ಏನು ಕತೆನೋ ಗೊತ್ತಿಲ್ಲ. ಸೊ ಗಣೇಶ ಕೋಪ ಮಾಡ್ಕೊಂಡಿಲ್ಲ ನನ್ನ ಮೇಲೆ. ಓಪನ್ ಆಗಿದೆ, ಬಟ್ ಮೇನ್ ಗರ್ಭಗುಡಿ ಓಪನ್ ಆಗಿದೆ. ಬಟ್ ಇಷ್ಟೇ ಸಾಕು ನಮಗೆ. ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಗೈಸ್. ದೇವಸ್ಥಾನದಲ್ಲಿ ದರ್ಶನ ಆಯಿತು. ಮೈನ್ ಗರ್ಭಗುಡಿ ದರ್ಶನ ಆಗಲಿಲ್ಲ. ನೀನೇ ಚೆನ್ನಾಗಿ ಕಾಣ್ತಾ ಇದೆಯಾ ಗೈಸ್? ಲಕ್ಕಿ ನನಗೆ. ಇಷ್ಟೊತ್ತಿಗೆ ಬಂದ್ಬಿಟ್ಟು ಆ ದರ್ಶನ ಸಿಕ್ಕಿದೆ ಹೆಚ್ಚು. ಇನ್ನು ಹೇಳಿದ್ರೆ ಮಕ್ಕುಗಿತಾರೆ. ಓಕೆ, ನಮ್ಮ ಗಣೇಶ ಹೆಂಗೂ ಕೋಪ ಮಾಡ್ಕೊಂಡಿರಲಿಲ್ಲ, ದರ್ಶನ ಕೊಟ್ಟ. ಸೊ ಡ್ರೆಸ್ಸು ನಮ್ಮ ಏನೋ ತಂದಿದ್ರು, ಅದು ಸೂಟ್ ಆಗಲಿಲ್ಲ. ಸೊ ಅದನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಜಯನಗರ್ಗೆ ಹೋಗ್ತಾಯಿದ್ದೀವಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಚಿಟ್ಟೆ ಕೇಳಿಸ್ಕೊ, ಬೇಕು ಬೇಕು ಅಂದ್ರೂ ನಮ್ಮ ಮನೇಲಿ ಏನೂ ಕೊಡಿಸ್ತಾ ಇರಲಿಲ್ಲ. ಇವಾಗ ಬೇಡ ಬೇಡ ಅಂದ್ರೂ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ತಲೆ ಶೂಟ್ ಹೊಡಿತವ್ರೆ ಗೈಸ್. ಅದರ ಜುಮ್ಕಾಸ್ ತೊಗೊಳ್ಳೋಣ ಈಗ. ಜುಮ್ಕಾ ನೋಡಿ. ಬಟ್ ಏನು ಗೊತ್ತಾ, ನೀನು ಕಲರ್ ಚೆನ್ನಾಗಿದೆ. ನಾನು ಸ್ಪೆಕ್ಸ್ ಹಾಕೊಂಡು ಈ ಜುಮ್ಕಾ, ನನ್ನ ಮುಖ ತೋರಿಸ್ತೆ, ನಾನು ಸ್ಪೆಕ್ಸ್ ಹಾಕೊಂಡು ಈ ಜುಮ್ಕಾ ಹಾಕೊಂಡ್ರೆ ಕಮ್ಮಂಗಿ ನೋಡಿದ್ದೀರಾ, ಹಂಗೆ ಕಾಣ್ತೀನಿ. ಚೆನ್ನಾಗಿದೆ ಈ ಜುಮ್ಕಾ. ಹೌದು. ಚಿಟ್ಟೆ ಸೆಲೆಕ್ಷನ್, ಚಿಟ್ಟೆ ಕೊಡಿಸ್ತಾಳೆ. ದಿಸ್ ಈಸ್ ಮೈ ಬರ್ಡೇ ಗಿಫ್ಟ್ ಫ್ರಮ್ ಚಿಟ್ಟೆ. ನಾಚಿಕೆ ಆಗಲ್ಲ ಮೋನಿಕಾ ನಿನಗೆ? ಡವ್ ಹೊಡಿಬೇಡಿ ಗೈಸ್. ಸೊ ಇದು ಬೇಡ ನನಗೆ, ಅದಲ್ಲೇ ಇರಲಿ. ಯು ಆರ್ ವೆರಿ ಗುಡ್ ದೇರ್. ನಿಮ್ದು ಫೇಸ್ ಅಗಲ ಇದೆಯಲ್ಲ, ದಪ್ಪ ಮಾಡು. ನಾನು ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ಜ್ಞಾನ ಹಾಕೊಂಡು ಹೋಗ್ಬಿಡ್ತೀನಿ. ಮಾಡಿರ್ತಾಳೆ ವಿಡಿಯೋ, ಇಲ್ಲಿ ಮಾಡ್ಬಿಡಿ ನೋಡಿ. ಇಲ್ಲಿ ಆ್ಯಕ್ಚುಲಿ ಐ ನೋ ದಟ್ ಫೀಲಿಂಗ್. ಹಿಂಗಾಗುತ್ತೆ, ಎಲ್ಲರೂ ನೋಡ್ತಾ ಇರ್ತಾರೆ ವಿಚಿತ್ರವಾಗಿ. ಏನು ಮಾಡ್ತಾವಳಿ ಹುಡುಗಿ, ಯಾಕೆ ಹಿಂಗೆ ವಿಡಿಯೋ ಮಾಡ್ಕೊತಾವಳೆ, ಚಿಟ್ಬಿಟ್ಟೈತಾ ಅಂತ. ಗೈಸ್ ನಿಮ್ಗೊಂದು ಮ್ಯಾಟ್ರ್ ಗೊತ್ತಾ, ಎಲ್ಲ ಕಡೆ ಜಯನಗರಲ್ಲಿ ಸುತ್ತಿ ನಮ್ಮ ಮನೆ ಹತ್ರ ಇರುತ್ತಲ್ಲ ಜೂಡಿಯೋ, ಅದೇ ಥರ ಜೂಡಿಯೋಗೆ ಇಲ್ಲಿಗೆ ಬರ್ತಾ ಇದ್ದೀವಿ. ಜಯನಗರ್ವರೆಗೂ ಬರಬೇಕಿತ್ತ ಜೂಡಿಯೋಗೆ ಬರೋದಕ್ಕೆ. ಬಟ್ ಜೂಡಿಯೋ ಈಸ್ ಸಮಥಿಂಗ್ ಡಿಫ್ರೆಂಟ್. ಕಂಫರ್ಟಬಲ್ ಬಟ್ಟೆಗಳು ಕೊಡುತ್ತೆ. ನಿಜ ಹೇಳು, ಕಂಫರ್ಟಬಲ್ ಆಗಿರಲ್ಲ, ಸಖತ್ ಕಂಫರ್ಟಬಲ್ ಆಗಿರುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಜೂಡಿಯೋ. ಅವ್ರು ಭಿಕ್ಷೆ ಬೇಡಕ್ಕೆ ಬಂದ್ರೆ ಆಯ್ತಾ, ಅವ್ರಿಗೆ ಮಗು ಐತೆ, ಮಗುಗೆ ಪ್ರೆಗ್ನೆಂಟೇ ಇಲ್ಲ, ಮಗು ಮಲ್ಕೊಂಡ್ಬಿಟ್ಟೈತೆ. ಅದು ಏನು ಸ್ಕ್ಯಾಮ್ ನಡೆಸ್ತವ್ರೆ ಅಂದರೆ ಯಪ್ಪ, ನೀವು ನೋಡ್ಬೋದು. ಯಾರು ಸ್ಕ್ಯಾಮಾಗಿ ಒಳಗಾಗಬೇಡಿ, ಇಟ್ಸ್ ಜಸ್ಟ್ ಸ್ಕ್ಯಾಮ್ ಅಷ್ಟೇ. ಅವ್ರನ್ನ ಬಿಟ್ಟು ಬೇರೆ ಯಾರು ದುಡ್ಡು ಮಾಡ್ತಿರ್ತಾರೆ. ನಿಮ್ಗೆ ಹಂಗೂ ಕೊಡಬೇಕು ಅಂದರೆ ಅನಾಥಾಶ್ರಮಗಳಿದೆ, ಅಲ್ಲಿಗೆ ಹೋಗ್ಕೊಡಿ, ಇಲ್ಲ ಊಟ ಕೊಡಿಸ್ಬಿಡಿ ಬೆಟರ್. ಇವಾಗ ನೆಕ್ಸ್ಟ್ ಫೋರಮ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅನು ಮೇಡಮು ಜಾಯ್ನ್ ಆಗಿದ್ದಾರೆ. ಕೇಕ್ ಕೊಡಿಸ್ರು ಅಂದ್ರೆ ಹ್ಯಾಪಿ ಬರ್ಡೇ ಟು ಯು ಡಿಯರ್ ಟೋನಿಕಾ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಋಣನ ನಾನು ಯಾವತ್ತೂ ಮರೆಯಲ್ಲ. ಇಷ್ಟು ದೊಡ್ಡ ರೂಮಲ್ಲಿ ಇಷ್ಟು ದೊಡ್ಡ ಕೇಕ್ ತರಿಸಿ
ಎಸ್ ಲೂಲುಗೆ ಯಾಕೆ ಕರ್ಕೊ ಬಂದಿದ್ದೀರಾ? ಆಂಟಿ ಇದ್ದಿರು ಶಾಪಿಂಗ್ ಮಾಡೋ ಥರ. ಅಯ್ಯೋ ಆಂಟಿ ಅನ್ವಿತ, ಆ ಆಂಟಿನ ತೋರಿಸ್ತೀನಿ, ಅವಳೇ ಹೇಳ್ಕೊಂಬ ನೋಡು. ಒಬ್ಬಳೇ ಹೆಂಗೆ ಹೋಯ್ತವಳೆ ಆಂಟಿ ಏನು ಜೋರಾಗೆ ಮನೆ ಕೇಕ್ ತೊಗೊಂಡು ನನ್ನ ಮುಂದೆನೇ ಕಟ್ ಮಾಡಿಸ್ತಾವಳು. ಬೇಡ ಬೇಡ ಅಂದ್ರೂ ಅವಳು ಏನು ಅನ್ಸಲ್ವಾ? ಬೇಜಾರಾಗಲ್ವಾ ನನಗೆ ಈ ಥರ ನೋವು ಕೊಡೋಕ್ಕೆ, ಕಷ್ಟ ಕೊಡೋದಕ್ಕೆ? ಬೇಡ ಬೇಡ ಅಂದ್ರೂ ಮಾಡ್ತಾವಳೆ. ಇವಳು ಅವರಮ್ಮನ ಜೊತೆ ಮಾತಾಡಿ ಇಲ್ಲಿ ಅವರಮ್ಮ ಪಾಪ ಭಯ ಪಡ್ತವ್ರೆ. ಬಾಂಬ್ ಹಾಕ್ತವ್ರಲ್ಲ, ವಾರ್ ನಡೀತೈತಲ್ಲ, ಆಮೇಲೆ ಇಲ್ಲೇನಾರು ಆಗ್ಬಿಡುತ್ತೆ, ಬೇಗ ಮನೆಗೆ ಕಳಿಸು ಅಂತ. ಇವಳು ಬೇಜಾರಲ್ಲ ಅವಳೆ, ಇವಳು ತಿಕ್ಲಿ ಥರ ಆಡ್ತಾವಳೆ. ಮಧ್ಯದಲ್ಲಿ ನಾನು ಕನ್ಫ್ಯೂಸ್ ಆಗಿದ್ದೀನಿ, ಏನು ಮಾಡಬೇಕು, ಏನು ನಡೀತಿದೆ, ಏನಾಗ್ತಿದೆ ಅಂತ. ವಿತೌಟ್ ಇಡ್ಲಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನನ್ನ ಬರ್ಡೇ ನಡೀತಿದೆ, ಅದು ನನಗೆ ಗೊತ್ತಿದ್ದು ನನ್ನ ಮುಂದೆ ಕೇಕ್ ತಗೊಂಡು ನನಗೆ ಬಂದು ಕೇಕ್ ಕಟ್ ಮಾಡಿಸ್ತಿರೋದು ಸಖತ್ ಖುಷಿ ಆಗಿದೆ. ತುಂಬ ಕ್ಲೋಸ್ ಫ್ರೆಂಡ್ಸ್ ಇದೇ ಆಗೋದು ನನ್ನ ಮುಂದೆನೇ ತಗೊಂಡು ನನಗೆ ಕಟ್ ಮಾಡಿಸೋದು. ನೆಕ್ಸ್ಟ್ ಟೈಮ್ ಮುಂದೂಡಲೇ ಮಾಡಿಸ್ತೀನಿ. ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಕಟಿಂಗ್ ದಿಸ್ ಕೇಕ್, ಇಟ್ಸ್ ಅ ಬ್ಯೂಟಿಫುಲ್ ಕೇಕ್. ತುಂಬ ಚೆನ್ನಾಗಿದೆ ಕೇಕು. ಅಲ್ಲ ಇವನಿದ್ರೆ ನನ್ನ ಬ್ಲಾಗಲ್ಲಿ ನಾನು ಫೇಮಸ್ ಆಗ್ಬಿಡ್ತೀನಂತೆ ಗೈಸ್. ಬರೀ ಪುಂಕ್ತವನೆ ಇವನ್ನ ನೋಡಿದ್ರೆ ಯಾವಳಿಗೆ ಬ್ಲಾಗ್ ಮಾಡಬೇಕು ಅನ್ಸುತ್ತೆ ನೋಡ್ರಿ. ನೀನಿದ್ರೆ ನನ್ನ ಬ್ಲಾಗಲ್ಲಿ ವ್ಯೂಸ್ ಕಮ್ಮಿ ಆಗುತ್ತೆ. ಗೆಟ್ ಲಾಸ್ಟ್. ಗಿಫ್ಟ್ ಬೇರೆ ಕೊಟ್ಟವನೆ, ಚಾಕ್ಲೇಟ್. ಬೇರೆ ಏನೋ ಗಿಫ್ಟೇ ಸಿಗ್ಲಿಲ್ಲ ನೋ ಚಿರಾಗ್ ನಿನ್ಗೆ? ಹೋಗಲೇ, ನಾನು ಕಟ್ ಮಾಡಲ್ಲ, ಕೊಡಲ್ಲ. ಫಸ್ಟ್ ಟೈಮು ಇವನ್ ಕೈಯಿಂದ ಏನಾದ್ರು ಕಿತ್ತಿದೀನಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅರ್ಧೋಗಿರೋ ಆಟ ಎಲ್ಲ ಹಾಕೋ ಬಂದವನೇ ಗೈಸ್. ನೋಡಿ ಗೈಸ್, ಬೋಡ ಏನಿಲ್ಲ ಇವಳು ನೋಡಿ ಗಾಯ್ಸ್, ಒಂಡ್ರೆ ಇವಳಿಗೆ ಉಪ್ಪು ನೋಡಿ ಮುಖ ತೋರ್ಸೆ. ಇವಳು ನೋಡ್ರಿ, ಉಪ್ಪು ಒಂದು ಮೇಲೆ ಒಂದು ಕೆಳಗೆ, ಒಂಡ್ರೆ ಇವಳು ನೋಡಿ ಹಾಕೋ. ಏನ್ ಗೊತ್ತಾ ಗೈಸ್, ಅವನು ಫಸ್ಟ್ ಟೈಮು ಅಕ್ಕ ಅಕ್ಕ ಅಂತ ಬಾಯಿ ತುಂಬಾ ಕರೆದ್ಬಿಟ್ಟು ಏನೋ ಒಂದು ಕರೆದ್ಬಿಟ್ಟು ಒಂದು ಕಿಟ್ಕ್ಯಾಟ್ ಚಾಕ್ಲೇಟ್ ತಂದ್ಕೊಟ್ಟು ಮುಗಿಸ್ಬಿಟ್ನಲ್ಲ. ನಿನ್ನೇನು ನನ್ನ ತಂಬಿ ಅಂತ ಸಹ ಮಾಡಿದ್ದ, ಅದೊಂದಕ್ಕಾದ್ರೂ ಏನಾದ್ರೂ ತಂದ್ಕೊಟ್ಟಿದ್ಯಾ? ನೀನು ಈಗ ಎಷ್ಟೇ ಶೂಟ್ ಇದ್ದೀರಿ ಇನ್ಮೇಲೆ ನಿಮ್ಗೇನು ತಗೊಳ್ರಿ, ತಿನ್ಕೊಳ್ರಿ. ಏನೋ ತಿರುಪಲ್ಲಿ ನನಗೆ ಅಂತ ತಂದು ನೀನೇ ತಿಂತಾ ಇದೆಯಲ್ಲಿ. ಯಾವಾಗ ಬೇಡ ನಿಜ ಹುಡುಗಿನಿ, ನೀವು ಬಾಯಿ ಕೈಯೆಲ್ಲ ಕಷ್ಟ ಕೇಕ್ ಎಲ್ಲ ಕಟ್ ಮಾಡೋರೆ, ನನ್ನ ಬರೋಸಲ್ಲಿ ಕೇಕ್ ಎಲ್ಲ ಖಾಲಿ ಮಾಡೋರೆ. ಇದು ನಿಂಗೆ ಅಂತ ಹೇಳ್ತಿದ್ದೆ, ಎಲ್ಲೇ ಯಾರು ಎತ್ಕೊಂಡು ಹೋಗ್ಬಿಟ್ಟು ಕಸ ಗುಡಿಸ್ತಾರಲ್ಲ, ಅವ್ರು ಎತ್ಕೊಂಡ್ಬಿಟ್ಟು ಎತ್ಕೊಂಡಾಗಿರಲ್ಲ, ಇವರೇ ತಿಂದಿರ್ತಾರೆ. ಸುಮ್ಮನೆ ಶೂಟ್ ಇರ್ತಾರೆ. ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಬಾರ ಚಿರಾಗ್, ಅಲ್ಲೊಂದು ಗೋಲ್ಡ್ ಕೊಡ್ಸೋ ನಿಮ್ಮ ಅಕ್ಕಂಗೆ ಬರ್ಡೇ ಕಣೋ. ನಮ್ಮ ಅಕ್ಕಗೆ ಗೋಲ್ಡ್ಗೆ ಗೋಲ್ಡ್ ಹಾಕಿದ್ರೆ ಚೆನ್ನಾಗಿರಲ್ಲ. ನೀನೇ ದೊಡ್ಡ ಗೋಲ್ಡ್. ಅಯ್ಯೋ ಫಿದಾ, ಬರೀ ಡೌಗಳು ಇದಾಗೋದು ನೋಡೆ. ನಮ್ಮ ಅಕ್ಕನೇ ದೊಡ್ಡ ಗೋಲ್ಡ್ ಅಂತವನೆ. ನನಗೆ ಗೋಲ್ಡ್ ಕುಯ್ಕೊಂಡು ತಗೊಳ್ರಿ, ಬೇಕಾದ್ರೆ ಗೋಲ್ಡ್ ನನ್ನ ಅಜ್ಜಿ ಇಟ್ಕೊಳ್ರಿ. ಗೋಲ್ಡ್ ಎಲ್ಲ ಗೋಲ್ಡ್ ಮಾಡ್ಕೊಳ್ಳಿ. ನಿನ್ನ ಅಕ್ಕ ಚಿಕನ್ ಮಾಡಿಸ್ಕೊಡ್ತೀನಿ. ಚಿರಾಗ್ ವಾಚ್ ಹೇ ಬಾ ಪ್ಲೀಸ್, ಬಾ ಚಿರಾಗ್ ಹೋಗು. ಏನಂದ್ರೆ ಯಾರ ತರ ನಡೀತಾ ಇದೆಯಾ?
ಗೈಸ್ ಪುಷ್ಪರಾಜ್ನ ನೋಡಿದೀರಾ? ಇಲ್ಲಿ ನೋಡಿ ಹಂಗೆ ನಡೀತಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಿ ಬೆಸ್ಟ್ ಬ್ಲಾಗರ್ ಇವರಿಂದನೇ ನಾನು